ಅಡ್ಬಿದ್ದೆ ಹದ್ದಿನಕಲ್ ಹನುಮಂತರಾಯನಿಗೆ ಗಾಯ್ಸ್, ನಾನು ಇವತ್ತು ತೋರ್ಸೋಕ್ಕೆ ಹೊರಟಿರೋ ಪ್ಲೇಸ್ ಯಾವುದಪ್ಪ ಅಂದರೆ ಹದ್ದಿನಕಲ್ ಬೆಟ್ಟ. ಇದು ಯಡಿಯೂರಿಂದ ಒಂದು 7-8 ಕಿಲೋಮೀಟರಲ್ಲಿದೆ. ಇವತ್ತು ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಹದ್ದಿನಕಲ್ ಬೆಟ್ಟಕ್ಕೆ ಬಂದಿದ್ದೀನಿ. ಹಾಗೆ ಇಲ್ಲಿನ ವಿಶೇಷತೆಗಳು, ಇಲ್ಲಿ ದೇವಸ್ಥಾನ ಹೇಗಿದೆ, ದೇವ್ರ ಪೂಜೆ ಹೇಗೆ ಮಾಡ್ತಾರೆ ಎಲ್ಲನೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಥರ ಯಾಕೆ ಮಾತಾಡ್ತಿದ್ದೀನಿ ಅಂದರೆ ಬೆಟ್ಟ ಹತ್ಬಿಟ್ಟಿದ್ದೀನಿ ಆಲೇ ಸ್ವಲ್ಪ, ಸೊ ಸುಸ್ತಾಗ್ತಾ ಇದೆ. ಎಂತ ಮಾತಾಡ್ರಿ. ಅರ್ಧ ಅಲ್ಲ, ಸ್ವಲ್ಪ ಹತ್ತಿಲ್ಲ ಬ್ರೋ. ನಿಮ್ಗೆ ಒಳ್ಳೇದಾಗ್ತದೆ ನಿಮಗೆ. ಗಾಯ್ಸ್, ಹತ್ತುತ್ತಾ ಇದ್ದಂಗೆ ನಮ್ಗೆ ಸ್ಟಾರ್ಟಿಂಗಲ್ಲೇ ಏನು ಕಾಣಿಸುತ್ತೆ ಅಂದರೆ ಇಲ್ಲಿ ನೋಡ್ರಿ, ಈ ಥರ ಕಲ್ಗಳನ್ನ ಕಷ್ಟ ಪರಿಹಾರಕ್ಕೋಸ್ಕರ ಜೋಡಿಸಿರ್ತಾರೆ. ಇಂದ ವ್ಯೂ ನೋಡ್ತಾ ಇರ್ಬೋದು. ಎಷ್ಟು ಮೆಟ್ಲು ಹತ್ತಿದ್ದೀವಿ ಅಮ್ಮನ್ನ? ಗೊತ್ತಿಲ್ಲ ಕಣಪ್ಪ, ನಾನು ಎಣಿಸ್ತಿಲ್ಲ ಬ್ರೋ. ಎಷ್ಟು ಮೆಟ್ಲು ಹತ್ತಿದ್ದೀವಿ ಹೇಳಿ? ಗೊತ್ತಿಲ್ಲ. ಹಬ್ಬಮಾನ ಒಂದು 100 ಹತ್ತಿರೋದೇ ಹೆಚ್ಚು. ಅಷ್ಟೇನಾ? ಅಷ್ಟಕ್ಕೆ ಸುಸ್ತಾಯ್ತೈತೆ ಹಂಗಾರೆ. ಇನ್ನೇನು ನೋಡಲ್ಲ ಹೆಂಗೆ ಮಾಡಿದ್ರು ಬ್ರೋ? ಪೈಪ್ ಲೈನ್ ಪಾಪ. ಪೈಪ್ ಲೈನಾ? ಅದು ಪೈಪ್ ಲೈನ್ ಅವ್ರು ಕೆಲಸದವ್ರು ಮಾಡಿದ್ರು. ಅದೇ ಹೆಂಗೆ ಮಾಡಿದ್ರು? ಅದೇ ಕೆಲಸ ಮಾಡ್ದಾಗ ಮಾಡಿದ್ರು. ಕುತ್ಕೊಳ್ಳಂಗಿಲ್ಲ, ಚಾಲೆಂಜ್ ತಗೊಂಡಿಲ್ವಾ? ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಗಾಯ್ಸ್, ಇಲ್ಲಿ ಬೆಟ್ಟ ಹಚ್ಬೇಕಾರೆ ಒಬ್ರು ಗೌಡ್ರು ಸಿಕ್ಕಿದ್ರು, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅವ್ರು ನಿಮ್ದು ಮಾನಭಾವ ತಂದೆ ಆಂಜನೇಯ ಜಗತ್ತನ್ನು ಚೆನ್ನಾಗಿಟ್ಟಿರಪ್ಪ ಪರಮಾತ್ಮ. ಎಲ್ಲ ನಿಂದು ಕಣೋ. ರಾಮನೆಲ್ಲಿ ಇರುವನು ಅಲ್ಲಿ ಹನುಮನಿರುವನು, ಹನುಮನೆಲ್ಲಿ ಇರುವನು ರಾಮನಲ್ಲಿ ಇರುವನು. ಪರಮಾತ್ಮ ಜಗತ್ತನ್ನು ಕಾಪಾಡಪ್ಪ. ಎಲ್ಲಿ ರಾಮನು ಅಲ್ಲಿ ಹನುಮನು, ಹನುಮನೆಲ್ಲಿ ರಾಮನು. ನೋಡಪ್ಪ, ಯಾವೂರಪ್ಪ? ತಾತ ನಮ್ದು ಚಾಕೇನಹಳ್ಳಿ. ನಿಮ್ದು? ಚಾಕೆದಳ್ಳಿ. ಇದು ಹಾಂ, ಈ ಚಾಕೆದಳ್ಳಿ? ಹಾಂ. ಅಯ್ಯೋ, ಆ ಚಾಕೆದಳ್ಳಿ ನೋಡಿದ್ವು ಪಾಪ ನಾನು. ಹಾಂ, ಆ ಚಾಕೆದಳ್ಳಿ ನೋಡಿದ್ವೇನ್ರು? ಯಾವ ನಿಮ್ದು? ನಮ್ಮದು ದಬ್ಬೆಘಟ್ಟ. ಗದ್ದೆಘಟ್ಟನಾ? ಬನ್ನಿ. ಒಳ್ಳೇದು, ಒಳ್ಳೇದಾಗಲಿ. ಬ್ರೋ. ಅಲ್ಲಿ ಅರ್ಧ ಲೀಟರ್ ನೀರು ಖಾಲಿ ಮಾಡಾರೆ ಬ್ರೋ. ಖಾಲಿ ಮಾಡಿದ್ದೀರಾ? ಹಾಂ, ನೀರು ಕುಡ್ದೆ ಅಲ್ವಲ್ರು? ನೋಡ್ರಿ, ಇವರು ವೀಕ್ ಆಗ್ಬಿಟ್ಟಾರ ಫುಲ್ಲು. ಬೇಕಾಗ್ಯಾನೆ ಅಂದ್ರೆ ಅವ್ನಿಗೆ ಹೇಳಪ್ಪ, ಬಾಲ್ದಲ್ಲಿ ಸುತ್ತಿ ಎಳಿಯೋ ಅಂತ ಅನ್ನೋ. ಎಳಿತಾನೆ? ಹೇಳ್ತೀನಿ ಬ್ರೋ. ಈಗ ಎಳಿತೀವಿ ಬರ್ರಿ ನಿಮ್ನ. ಅವನಿಗೆ ಹೇಳ್ರಪ್ಪ, ಬಾಲ್ದಲ್ಲಿ ಸುತ್ತಿ ಎಳ್ಕೊ ಅನ್ನು. ಈಗ ಎಳಿಸ್ತಾರೆ ಬನ್ನಿ ಈಗ ನಿಮ್ನ. ಹ್ಞೂ ಬ್ರೋ. ಹೌದಾ? ಹಾಂ, ಲಕ್ಷ್ಮಣನ್ ನೋಡಿದ್ದೀರಾ? ಹಾಂ ಅವಳಿ ಜವಳಿ ಇದ್ರಲ್ಲ, ಹಾಂ ಗಂಗಪ್ಪನ ಮಕ್ಕಳು. ಹಾಂ. ಯಾರ ಮಕ್ಕಳು? ಗಂಗಪ್ಪ ಅಂತ ಮಕ್ಕಳು. ಪಾಪಣ್ಣನ ಮಕ್ಕಳು ಗೊತ್ತು. ಗಂಗಪ್ಪ ಅಂತ ಈ ಕಡೆ ಕೊನೆ ಮನೆ. ಹಾಂ, ನಂದಿ. ಹಾಂ. ಓಲ್ ನಂದೀಶನ್ ನೋಡಿದ್ದೀರಾ? ಯಾರದು? ಸದೋದ್ರ? ಅವರೇ. ಹೌದಾ? ಚಾಕೇನಹಳ್ಳಿ ಯಾರು ಗೊತ್ತು? ಪಾಪಣ್ಣನ ಗೊತ್ತಪ್ಪ. ಚಾಕೆನಹಳ್ಳಿದ ಅರ್ಧ ಊರೇ ಗೊತ್ತು. ಆಯ್ತು, ಆಮೇಲೆ ಚಾಕೆನಹಳ್ಳಿ ಇಬ್ರು ಮೇಷ್ಟ್ರಾಗಿದ್ರು. ರಾಮ ಲಕ್ಷ್ಮಣ ಅವಳಿ ಜಾಡಿ ನೋಡಿದ್ವಿ, ಗೊತ್ತಾ? ಅವ್ರೇ. ಲಕ್ಷ್ಮಣನ ಮಗ ನಾನು ಹಂಗಾರೆ. ರಾಮ ಲಕ್ಷ್ಮಣ ಅವಳಿ ಜಾಡಿ ಇದ್ರಲ್ಲ, ಅದ್ರ ಲಕ್ಷ್ಮಣನ ಮಗ ನಾನು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಅಲ್ಲ ಬಿಡು. ಹಾಂ, ಅವರೇ ಬೇರೆ ಹಂಗಾರೆ. ನಾನೇ ಬೇರೆ. ನೀನೇ ಬೇರೆ. ಒಟ್ಟು ನಾನು ರಾಮ ಲಕ್ಷ್ಮಣ ಅವಳಿ ಜೋಡಿ ಇದ್ರು. ರಾಮ ಸತ್ತೋದ್ರು, ನಾನು ಲಕ್ಷ್ಮಣನ ಮಗ. ಲಕ್ಷ್ಮಣಂಗೆ ಒಬ್ಬನೇ ಮಗ. ಹ್ಞೂ, ನಾನು ಒಬ್ನೇಯ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಅವ್ನ ಆಲ ಮದುವೆ ಮಕ್ಕಳವೆ. ನಾನೇ ಮಗ. ನೀನು ನೋಡು ಹೆಂಗೆಂಗೋ ದಾರಿ ತಪ್ಪಿಸ್ತಾ ಇದ್ದೀಯ. ದಾರಿ ತಪ್ಪಿಸ್ತಾ ಇದ್ದಿ ಕಣ ಮಗ. ಇಲ್ಲ, ದಾರಿ ತಪ್ಪಿಸ್ತಾ ಇದ್ದಿ ಕಣ್ಬಿಡು. ನನಗೇನು ಇದು ಪಾಪ. ನಿಮ್ಮಂತ ಯೋಚ್ ಚೆನ್ನಾಗಿ ಬಂದಿದ್ದೀನಿ. ನೋ ಕಾಮೆಂಟ್ಸ್. ಕುತ್ಕೊಂಡು ಎದೊಳ್ತಾನೆ ಇಲ್ಲ ಇವ್ರು ಯಾರು. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಅಲ್ಲ ಕಣ್ಣ ಪಾಪ, ನಾನೇ ಹೊತ್ತಾ ಇದ್ದೀನಿ. ಅನುಭವ ಅಲ್ಲ ಇದು, ಶಕ್ತಿ. ಮುದ್ದೆ ತಿನ್ಬೇಕು, ಗೋಲ ತಿನ್ಬೇಕು. ಗೋಲ ತಿನ್ಬೇಕಣ್ಣ. ಗೋಲ ತಿಂದ್ರೆ ನಾನು 1.5 ಹೊಡಿತೀನಿ. ನಮ್ಮ ತಾಣ ಅರ್ಧ ಹೊಡೆಯಕ್ಕಾಗಲ್ಲ. ಅರ್ಧ ಹೊಡೆಯಕ್ಕಾಗಲ್ಲ. ಅನ್ನ ತಿನ್ಬಿಡ್ತೀರಾ? ಅಷ್ಟೇ. ಅನ್ನ ತಿಂದ್ರೆ ಸರಿ ಹೋಗಲ್ಲ. ಮುದ್ದೆ ಗೋಲ ಹೊಡಿಬೇಕು, ಅವಾಗ ಸಾಧ್ಯ. ಗೋಲ ಹೊಡಿಬೇಕು. ನಮ್ ನೋಡ್ರಿ, ಹಳೆ ಇಂಜಿನ್ ಇದು ಹೆಂಗತೈತೆ. ನೀನು ಇಲ್ಲ ಕಂಡ್ಬಿಡ್ ಪಾಪ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ. ನಾನು ಸಣ್ಣಕ್ಕಿದ್ರು ಸ್ಟ್ರಾಂಗ್ ಆಗಿದ್ದೀನಿ. ಏನಿದು ಮಕ ನೋಡಿರ್ ಗೊತ್ತಾಯ್ತಿದ್ ಕಣ ನನಗೆ. ಆಯ್ತು, ಆಮೇಲೆ? ಹೌದಾ? ಏನ್ ಸ್ಟ್ರಾಂಗ್ ಇದ್ದೀಯಾ ನೀನು. ಇಲ್ಲೇ ಬೀಳ್ತಾ ಇದ್ದೀಯಲ್ಲ.
ಯಾರನ್ನ ಹೇಳ ಸ್ಟ್ರಾಂಗು ಅಂತ ಎಲ್ಲ ಒಂದೇ ಈಗ. ಆದ್ರೂ ಇವರಿಬ್ರು ಕುತ್ಕೊಂಡು ಓದ್ತದ, ನಾನು ಕುತ್ಕೊಂಡೇ ಎತ್ತಾ ಇದ್ದೀನಿ. ಅದೇ ನೀನು ಯಾವುದೋ ಒಂದು ಹಿಡ್ದಿದ್ಯಲ್ಲ, ಇದ್ರ ಬಲ್ ಮೇಲೆ ಹೋಗ್ತಾ ಇದ್ದೀನಿ ನೀನು. ಗೈಸ್ ಇಲ್ಲಿಗ ಏನೋ ಒಂದು ತೋರಿಸ್ತೀನಿ ನೋಡಿ. ಹುಷಾರಿಲ್ಲ ಆಂಟಿ, ನೀರೈತಾ? ಆಸ್ಪತ್ರೆಗೆಲ್ಲ ತೋರಿಸಿ ಆಗಿಲ್ಲ ಅಂತ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ? ಓಕೆ. ಯಾವ ಊರು? ನಮ್ದು ಕಿಕ್ಕೇರಿ ಹತ್ರ ಬೇವನಹಳ್ಳಿ. ಇಲ್ಲಿಂದ ಎಷ್ಟು ದೂರ? ಇಲ್ಲಿಂದ ಸುಮಾರು ಒಂದು 50-60 ಕಿಲೋಮೀಟರ್ ಆಗುತ್ತೆ. ಯಾವ ಊರು ತಾಯಿ? ಬೇವನಹಳ್ಳಿ, ಬೆಂಗಳೂರು. ಗಾಯ್ಸ್ ಕೇಳಿಸ್ಕೊಂಡ್ರ? 50-60 ಕಿಲೋಮೀಟ್ರಿಂದ ಅಲ್ಲ, ಜಾಸ್ತಿ ದೂರದಿಂದನೇ ಇಲ್ಲಿ ಅವ್ರ ಕಷ್ಟಗಳನ್ನ ಪರಿಹಾರ ಮಾಡಿಸ್ಕೊಳಕ್ ಬರ್ತಾರೆ. ಎಲ್ಲಿ ಆಸ್ಪತ್ರೆಗೆ ಹೋದ್ರು, ಎಲ್ಲೇ ಹೋದ್ರು ಅವರ ಪ್ರಾಬ್ಲಮ್ ಸರಿ ಹೋಗಿರೋದಿಲ್ಲ. ಅವಾಗ ಈ ಒಂದು ಟೆಂಪಲ್ಗೆ ಬಂದು ಅವರ ಪ್ರಾಬ್ಲಮ್ನ ನಿವಾರಿಸ್ಕೋತಾರೆ. ನಮ್ಮೂರ ಕಾಯೋದೊರೆಯೇ ನಿನಗೆ ಎನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಗಾಯ್ಸ್ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮೊಬೈಲ್ ಯೂಸ್ ಮಾಡ್ತವ್ರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೀನೇನು ಯೂಸ್ ಮಾಡ್ತಿದ್ದೀವ? ನಾನು ಮೊಬೈಲ್ನ ಯೂಸ್ ಮಾಡ್ತಾನೆ ಇಲ್ವಲ್ಲ. ಬರೀ ಡೌಗಳು ನಿಂತ ಇನ್ನೊಂದು ಸ್ವಲ್ಪ, ಇನ್ನೊಂದು 2 ಮೆಟ್ಲು ಅಂಕಲ್ ಅಷ್ಟೇ. 2 ಮೆಟ್ಲು ಇಲ್ಲಿ ಹಂಗಾರೆ ಒಂದು 4-5 ಮೆಟ್ಲು ಅಷ್ಟೇ. ಆಯ್ತು, ಆಮೇಲೆ ಕೈ ನೋವು ಬರ್ತದೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಅರ್ಕೆ ಈ ಥರನೂ ಮಾಡ್ಕೋತಾರೆ. ಇಲ್ಲಿರೋ ಮೆಟ್ಲುಗಳಿಗೆ ನಾಮನ ಇಕ್ಕತ್ತಾರ. ಎಲ್ಲ ಮೆಟ್ಲಿಗೆ ಇಕ್ತಾರಾ? ಹೌದು, ಇರೋ ಬೇರೆ ಮೆಟ್ಲಿಗೆಲ್ಲ ನಾಮ ಇಕ್ಕತ್ತಾರ, ಅರ್ಕೆ ಮಾಡ್ಕೊಂಡವ್ರೆ. ನಾನು 100K ಆದರೆ ಈ ಥರ ನಾಮ ಇಕ್ತೀನಿ ಗೈಸ್. 100K ಆಗ್ಬೇಕಲ್ಲ, ಗ್ಯಾರಂಟಿ ಪಕ್ಕ ಒಂದು ನಾಮ ಇಕ್ತೀನಿ. ಆಯ್ತು, ಇವ್ರನ್ನ ಎಲ್ಲರೂ ಸೇವ್ ಮಾಡ್ಕೊಡ್ರಿ, ಇವ್ರನ್ನ ಡಿಲೀಟ್ ಮಾಡ್ಬಿಟ್ರೆ 100K ಆದ್ಮೇಲೆ ಮಾಡ್ತಾರಂತೆ ಪಕ್ಕ. ಓಕೆ ಗೈಸ್, ನಂದು ಯಾವಾಗ 100K ಆಗುತ್ತೋ ಅದಾದ್ಮೇಲೆ ಬಂದ್ಬಿಟ್ಟು ನಾನು ಈ ಥರ ನಾಮ ಇಕ್ತೀನಿ. ಅಂದ್ರೆ ನೀವು ಇಡ್ತೀರಾ? ಬಂದ್ಬಿಡು. ಅಲ್ಲ ಅವರು ಇಡ್ತಾರೆ, ನೋಡ್ತಾರೆ ನಾನು ನಾಮ ಇಕ್ಕಲ್ಲ. ಹೌದು, ಇದನ್ನ ಮಾಡ್ಬೋದು ಅಂತ. ಸೊ ಈಗಲೇ ಪಟ್ಟ ಅಂತ ತಗೊಂಡಿದ್ದೀನಿ. 100K ಕಂಪ್ಲೀಟ್ ಆಗಲಿ, ದೇವ್ರನ್ನ ಬೇಡ್ಕೊತೀನಿ. 100K ಕಂಪ್ಲೀಟ್ ಆಗಲಿ, ನಾನು ಈ ಥರ ಒಂದು ನಾಮ ಇಕ್ತೀನಿ. ಗಾಯ್ಸ್ ಅಂತೂ ಬೆಟ್ಟ ಇಳ್ದಾಯ್ತು. ಬೆಟ್ಟ ಇಳ್ದು ಸುಸ್ತಾಗ್ಬಿಟ್ಟೈತೆ ಅಂತ ಜ್ಯೂಸ್ ಕುಡಿತಾ ಇದ್ದೀವಿ. ಚಿಯರ್ಸ್ ಮಾಡ್ಬಿಡೋಣ. ಚಿಯರ್ಸ್. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಜೈ ಕರ್ನಾಟಕ ಮತ್ತೆ ಜೈ ಭಾರತ್.